ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಅಪ್ ಟು 2 ಲಕ್ಷದವರೆಗೂ ಈಸಿಯಾಗಿ ಲೋನ್ ಅಂಬೋದು ತಗೋಬೋದು. ಅದು ಸೀದಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಝೀರೋಲೆಸ್ ಪೇಪರ್ ವರ್ಕ್ ಇರುತ್ತೆ. ಅದು ಯಾವ ರೀತಿ ಅನ್ನೋ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಏನಾದರೂ ಈ ಅಪ್ಲಿಕೇಶನಲ್ಲಿ ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ನಿಮ್ಮ ಸಿವಿಲ್ ಇರಬೇಕು ಮತ್ತು ಯಾವ ರೀತಿ ನಿಮ್ಮ ಪ್ರೊಫೈಲ್ ಇರಬೇಕು ಅನ್ನೋದನ್ನು ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಸ್ನೇಹಿತರೆ, ಈ ಅಪ್ಲಿಕೇಶನ್ ಯಾವ ರೀತಿ ಆಗಿದೆ ಅಂತೇಳಿ 3.9 ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದ್ದಾವೆ ಸ್ನೇಹಿತರೆ. ಸಪೋಸ್ ನೀವೇನಾದರೂ ಈ ಅಪ್ಲಿಕೇಶನಲ್ಲಿ ಲೋನ್ ತೊಗೊಂತೀನಂದ್ರೆ ಯಾವ ರೀತಿ ಟೈಮ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಈ ಅಪ್ಲಿಕೇಶನಲ್ಲಿ ನೀವೇನಾದ್ರು ಸಪೋಸ್ 1 ಲಕ್ಷ ರೂಪಾಯಿ ಲೋನ್ ತೊಗೊಂಡ್ರೆ 12 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 30% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 3% ಇರುತ್ತೆ. ಮತ್ತು ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 16,985 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 9,747 ರೂಪಾಯಿ ಇರುತ್ತೆ. APR ರೇಂಜ್ ಬಂದುಬಿಟ್ಟು 36.86 ಇರುತ್ತೆ. ಮತ್ತು ಲೋನ್ ಅಮೌಂಟ್ ಬಂದುಬಿಟ್ಟು 1 ಲಕ್ಷ ರೂಪಾಯಿ ಇರುತ್ತೆ. ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋದು ಅಮೌಂಟ್ ಬಂದುಬಿಟ್ಟು 97,000 ಆಗುತ್ತೆ. ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು ನಿಮಗೆ 1,16,985 ರೂಪಾಯಿ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗಿಲ್ಲಿ 19,985 ರೂಪಾಯಿ ನಿಮಗಿಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಪ್ಲಸ್ ಪ್ರೊಸೆಸಿಂಗ್ ಫೀ ಆಗಿರುತ್ತೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಇದೊಂದು ಪಕ್ಕಾ ಲೋನ್ ಎಂಬುದು ನಿಮಗೆ ಕೊಡುತ್ತೆ. ಎಲ್ಲರೂ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಅಂತ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ಗೆಸ್ಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ರಿವಾರ್ಡ್ ಎಂಬುದು ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTPನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTPನ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅದಾನಂತರ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ನ ಫಿಲ್ ಮಾಡಬೇಕು. ಅದಾನಂತರ ನಿಮ್ಮ ಕರೆಂಟ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು, ಇಮೇಲ್ ID ಎಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಆಗುತ್ತೆ. ಅಂದರೆ ನೀವು ಏನು ಮಾಡ್ತಾಯಿದ್ದೀರಾ, ಯಾವ ಪರ್ಪಸ್ಗೆ ಲೋನ್ ತೊಗೊತೀರಾ, ಬಿಸ್ನೆಸ್, ಸ್ಯಾಲ್ರಿಡ್ ಇದ್ದೀರಾ ಮತ್ತು ಎಲ್ಲ ಕೇಳುತ್ತೆ. ಮ್ಯಾರಿಡ್, ಅನ್ಮ್ಯಾರಿಡ್, ಎಜುಕೇಷನಾ ಅಂತೆಲ್ಲ ಕೇಳುತ್ತೆ. ಅದಾನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಆಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿರುತ್ತೆ ಸ್ನೇಹಿತರೆ. ನೀವೆಲ್ಲ ಈ ಡೀಟೇಲ್ನ ಎಲ್ಲ ಎಂಟ್ರಿ ಮಾಡಿದಂಥ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು 3 ಮಂತ್ ಸ್ಯಾಲ್ರಿ ಸ್ಲಿಪ್ ಕೇಳುತ್ತೆ. ನೀವು ಸ್ಯಾಲ್ರಿ ಸ್ಲಿಪ್ PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಂಥ ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ 100 ರೂಪಾಯಿ ಎಂಬುದು ಕ್ಯಾಶ್ ಬ್ಯಾಕ್ಸ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ನಿಮಗೆ 100 ರೂಪಾಯಿ ಎಂಬುದು ಕ್ಯಾಶ್ ಬ್ಯಾಕ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಅದಾನಂತರ ನಿಮ್ಮ ಸಿವಿಲ್ ಸ್ಕೋರ್ ಯಾವ ರೀತಿಗಿರುತ್ತೆ ಅದನ್ನು ಚೆಕ್ ಆಗಿ ನಿಮಗೆ ಇಮಿಡಿಯೇಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಪ್ರೊಸೆಸಿಂಗ್ ಫೀ ಎಂಬುದು ಕಟ್ಟಾಗಿ ನಿಮ್ಮ ಉಳಿಕಿದ್ದ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ನನಗೆ ಪ್ರೊಸೆಸ್ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಒಂದ್ಸರಿ ಟ್ರೈ ಮಾಡಿ ತೊಗೊಂಡಿದ್ದೀನಿ, ಮತ್ತೆ ತೊಗೊಳಕ್ಕಾಗ್ತಾಯಿಲ್ಲ ಸೆಕೆಂಡ್ ಟೈಮು. ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಮೊದಲನೇ ವೀಡಿಯೋದಲ್ಲಿ ನೀವು ನೋಡೋಕೋಬೋದಾಗಿದೆ. ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಸಹಿತ ಆಗಿರ್ತೀನಿ. ಅದ್ರ ಮೂಲಕ ನೀವು ನೋಡಿಕೊಂಡು ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ತೊಗೊಳ್ಳಿ. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಎಂಬುದು ಜಾಸ್ತಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರಿಗಾದ್ರೂ ನೀಡಿದರೆ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಲ್ರೆಡಿ 1 ಟೈಮ್ ತೊಗೊಂಡಿದ್ದೀನಿ ಮತ್ತು ಸೆಕೆಂಡ್ ಟೈಮ್ ತೊಗೊಳಕ್ಕೆ ನೋಡ್ತಾ ಇದ್ದೀನಿ. ಅದಕ್ಕೆ ನನಗೆ ಆ್ಯಪ್ನವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ ಸ್ನೇಹಿತರೆ, ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ ಅದೇ ಇರುತ್ತೆ. ಬೇಕಂದರೆ ನಾನು ಪ್ರೀವಿಯಸ್ ವಿಡಿಯೋ ನೀವು ನೋಡ್ಕೋಬೋದಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಎಮರ್ಜೆನ್ಸಿ ದುಡ್ಡು ಬೇಕಾ, ನಿಮಗೆ ಖರ್ಚಿಗೆ ದುಡ್ಡು ಇಲ್ವಾ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಹಾಕಿರ್ತೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ದುಡ್ಡು ಎಂಬುದು ಅಪ್ ಟು 1 ಲಕ್ಷದವರೆಗೂ ಸಿಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.